ನಮಸ್ಕಾರ. 2023ರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಶುರುವಾದ ನಿರೀಕ್ಷೆಗಳು ಅಪಾರವಾಗಿದ್ವು. ಆದರೆ ಈಗ 2026ಕ್ಕೆ ಬಂದಿದ್ದೇವೆ. ಪರಿಸ್ಥಿತಿ ಏನಾಗಿದೆ ಅಂದರೆ ಆ ನಿರೀಕ್ಷೆಗಳು ಹಲವು ದೊಡ್ಡ ಸವಾಲುಗಳಾಗಿ ಬದಲಾಗಿವೆ. ಇವತ್ತು ಟೆಕ್ ಉದ್ಯಮ ಒಂದು ದೊಡ್ಡ ಬಿಕ್ಕಟ್ಟನ್ನು ಎದುರಿಸುತ್ತಿದೆ. ಇದಕ್ಕೆ ಕಾರಣ AI ತುಂಬ ಸ್ಮಾರ್ಟ್ ಆಗಿದ್ದಕ್ಕೆ ಅಲ್ಲ, ಬದಲಾಗಿ ಅದು ಸೃಷ್ಟಿಸಿದ ಟೆಕ್ನಿಕಲ್ ಡೆಟ್ ಅಥವಾ ತಾಂತ್ರಿಕ ಸಾಲದಿಂದ. ಹಾಗಿದ್ರೆ ಏನಿದು ಟೆಕ್ನಿಕಲ್ ಡೆಟ್? ಬನ್ನಿ ಇದರ ಬಗ್ಗೆನೇ ಇವತ್ತು ಮಾತಾಡೋಣ. ಕೆಲವೇ ವರ್ಷಗಳ ಹಿಂದಿನ ಮಾತು ನೆನಪಿದೆಯಾ? ಟೆಕ್ ಜಗತ್ತಿನ ದೊಡ್ಡ ದೊಡ್ಡ ನಾಯಕರು 2025ರ ಹೊತ್ತಿಗೆ 80% ಸಾಫ್ಟ್ವೇರ್ ಇಂಜಿನಿಯರ್ಗಳ ಕೆಲಸವನ್ನ AIನೇ ತಗೊಂಡ್ಬಿಡುತ್ತೆ ಅಂತ ಭವಿಷ್ಯ ನುಡಿದಿದ್ರು. ಕೋಡಿಂಗ್ ಕಲಿಯೋ ಅಗತ್ಯನೇ ಇರಲ್ಲ, ಎಲ್ಲಾನು AIನೇ ನೋಡ್ಕೊಳ್ಳುತ್ತೆ ಅನ್ನೋ ಮಾತುಗಳು ಎಲ್ಲಾ ಕಡೆ ಹರಿದಾಡ್ತಾ ಇತ್ತು. ಹಾಗಿದ್ರೆ ಅವರು ಹೇಳಿದ್ದೆಲ್ಲ ನಿಜಾನೇ ಆಗಿದ್ರೆ ಇವತ್ತು ಅದೇ ಟೆಕ್ ಕಂಪನಿಗಳು ತಾವು ಸಾಮೂಹಿಕವಾಗಿ ಜನರನ್ನ ಕೆಲಸದಿಂದ ತೆಗೆದಿದ್ದರ ಬಗ್ಗೆ ಯಾಕೀಗ ಪಶ್ಚಾತ್ತಾಪ ಪಡ್ತಿದ್ದಾರೆ? ಬನ್ನಿ ಇದರ ಹಿಂದಿನ ಅಸಲಿ ಕತೆ ಏನು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ದಿ ಗ್ರೇಟ್ ಟೆಕ್ ಪರ್ಜ್. AI ಅನ್ನೋ ಒಂದು ಕನಸು ಹೇಗೆ ಒಂದು ದೊಡ್ಡ ಸಮಸ್ಯೆಯಾಗಿ ಬದಲಾಯಿತು ಅಂತ ನೋಡೋಣ. ಕಂಪನಿಗಳಿಗೆ ಒಂದು ದೊಡ್ಡ ಆಮಿಷ ಒಡ್ಲಾಯಿತು, ಅದೇ ಡಿಜಿಟಲ್ ಸಹೋದ್ಯೋಗಿಗಳು. ಯೋಚನೆ ಮಾಡಿ, ಇಂಥ ಸಹೋದ್ಯೋಗಿಗಳಿಗೆ ನಿದ್ದೆ ಬೇಡ, ಸಂಬಳ ಕೇಳಲ್ಲ, ಮತ್ತು ಅತಿ ಮುಖ್ಯವಾಗಿ ಒಂದೇ ಒಂದು ತಪ್ಪಿಲ್ಲದ ಹಾಗೆ 0 ಬಗ್ ಕೋಡ್ ಬರೀತಾರೆ ಅಂತ ಹೇಳಿದ್ರು. ಇದೊಂದು ದೊಡ್ಡ ಕ್ರಾಂತಿನೇ ತರುತ್ತೆ ಅಂತ ಎಲ್ಲರೂ ನಂಬಿದ್ರು. ಸರಿ, ಈ ಮಾತಿನ ನಂಬಿ ಕಂಪನಿಗಳೆಲ್ಲ ಮುಂದಡಿ ಇಟ್ಟು ಇದರ ರಿಸಲ್ಟ್ ಏನಾಯಿತು ಅಂದರೆ 2024ರ ಕೊನೆಗೆ ಇಡೀ ಪ್ರಪಂಚದಲ್ಲಿ ಸುಮಾರು 1,52,000 ಟೆಕ್ ಉದ್ಯೋಗಗಳು ಹೋದವು. AIಯಿಂದ ದಕ್ಷತೆ ಹೆಚ್ಚಾಗುತ್ತೆ ಅನ್ನೋ ನಂಬಿಕೆ ಮೇಲೆ ಈ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಯಿತು. ಈ ಉದ್ಯೋಗ ಕಡಿತದ ಅಲೆ ಅಲ್ಲಿಗೆ ನಿಲ್ಲಿಲ್ಲ. 2025ರ ಶುರುವಲ್ಲಿ ಇಂಟೆಲ್, ಅಮೆಜಾನ್ ಇಂಥ ದೊಡ್ಡ ದೊಡ್ಡ ಕಂಪನಿಗಳು ಕೂಡ AI ಫ್ಯೂಚರ್ ಅನ್ನೋ ಹೆಸರಲ್ಲಿ ಸಾವಿರಾರು ಜನರನ್ನು ಕೆಲಸದಿಂದ ತೆಗೆದುಹಾಕಿದವು. ಅವರ ಲೆಕ್ಕಾಚಾರ ಸಿಂಪಲ್ ಆಗಿತ್ತು. AI ಇರೋದ್ರಿಂದ ಉಳಿದಿರೋ ಇಂಜಿನಿಯರ್ಗಳೇ ಜಾಸ್ತಿ ಕೆಲಸ ಮಾಡ್ತಾರೆ, ಸೊ ಕಡಿಮೆ ಜನ ಇದ್ರೆ ಸಾಕು ಅಂತ. ಆದರೆ ಅವರು ಅಷ್ಟೊಂದು ನಂಬಿಕೆ ಇಟ್ಟಿದ್ದ AI ಜನರೇಟೆಡ್ ಸಾಫ್ಟ್ವೇರ್ನ ಅಸಲಿ ಕತೆನೇ ಬೇರೆ ಇತ್ತು. ಇದು ನಮ್ಮನ್ನ ಕತೆಯ 2ನೇ ಭಾಗಕ್ಕೆ, ಅಂದರೆ ಕೋಡ್ನ ಬಿಕ್ಕಟ್ಟಿಗೆ ಕರ್ಕೊಂಡು ಹೋಗುತ್ತೆ. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ರಾಯ್ಟರ್ಸ್ ಒಂದು ಸರ್ವೆ ಮಾಡ್ತು. ಅದರಲ್ಲಿ ಒಂದು ಶಾಕಿಂಗ್ ಸತ್ಯ ಹೊರಬಂತು. AI ಅಳವಡಿಸಿಕೊಂಡ 3ರಲ್ಲಿ 2 ಭಾಗದಷ್ಟು ಟೆಕ್ ಲೀಡರ್ಸ್ ಹೇಳಿದ್ದು ಒಂದೇ ಮಾತು: ಹೌದು, ನಾವು AI ತಂದಿದ್ದೀವಿ, ಆದರೆ ಅದರಿಂದ ಒಬ್ಬರನ್ನೂ ಕೆಲಸದಿಂದ ತೆಗೆಯಕ್ಕೆ ಆಗಲಿಲ್ಲ, 1 ಪೈಸೆನೂ ಉಳಿಸೋಕೆ ಆಗಲಿಲ್ಲ ಅಂತ. MIT ರಿಸರ್ಚ್ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇನ್ನೂ ದೊಡ್ಡ ಸಮಸ್ಯೆಯನ್ನ ಬಯಲು ಮಾಡಿದೆ. AI ಪ್ರಾಜೆಕ್ಟ್ಗಳ ಮೇಲೆ ಸುಮಾರು $40 ಬಿಲಿಯನ್ ಸುರಿದ್ರೂ ಕೂಡ ಅದರಲ್ಲಿ 95% ಪ್ರಾಜೆಕ್ಟ್ಗಳು ಫೇಲ್ ಆಗಿವೆ. ಯೋಚನೆ ಮಾಡಿ, ಯಾಕೆಂದರೆ ನಿರೀಕ್ಷೆಗೂ ರಿಯಾಲಿಟಿಗೂ ಅಜಗಜಾಂತರ ವ್ಯತ್ಯಾಸ ಇತ್ತು ಮತ್ತು ನುರಿತ ಮಾನವ ಮೇಲ್ವಿಚಾರಣೆಯ ಕೊರತೆ ಇತ್ತು. ಸರಿ, ಈ ಎಲ್ಲ ಸಮಸ್ಯೆಗಳಿಗೂ ಮೂಲ ಕಾರಣ ಒಂದಿದೆ. ಅದನ್ನ ಟೆಕ್ನಿಕಲ್ ಡೆಟ್ ಅಂತ ಕರೀತಾರೆ, ಅಂದರೆ ತಾಂತ್ರಿಕ ಸಾಲ. ಇದನ್ನು ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂದರೆ, ಒಂದು ಮನೆ ಕಟ್ಟಬೇಕಾದ್ರೆ ಗಟ್ಟಿ ಫೌಂಡೇಶನ್ ಹಾಕೋ ಬದಲು ಟೈಮ್ ಇಲ್ಲ ಅಂತ ಅವಸರದಲ್ಲಿ ಹೇಗೋ ಗೋಡೆ ಕಟ್ಬಿಡೋದು. ಸದ್ಯಕ್ಕೆ ಗೋಡೆ ನಿಂತಿರುತ್ತೆ, ಆದರೆ ಮುಂದೊಂದು ದಿನ ಬಿರುಕು ಬಿಟ್ಟಾಗ ಅದನ್ನು ಸರಿಪಡಿಸೋಕೆ ಆಗೋ ಖರ್ಚು ಹೊಸದಾಗೆ ಕಟ್ಟೋದಕ್ಕಿಂತ ಜಾಸ್ತಿ ಇರುತ್ತೆ. ಸಾಫ್ಟ್ವೇರ್ ಜಗತ್ನಲ್ಲೂ ಸೇಮ್ ಕತೆ. ಎಷ್ಟು ದೊಡ್ಡ ಹೊರೆ ಗೊತ್ತಾ ಇದು? CIA ಸಾಫ್ಟ್ವೇರ್ ಸಂಸ್ಥೆ ಒಂದು ಲೆಕ್ಕಾಚಾರ ಮಾಡಿದೆ. ಅದರ ಪ್ರಕಾರ AIನಿಂದ ಸೃಷ್ಟಿಯಾಗಿರೋ ಈ ಗಾರ್ಬೇಜ್ ಕೋಡನ್ನು ಸರಿ ಮಾಡೋಕೆ ಇಡೀ ಜಗತ್ತಿಗೆ ಬರೋಬ್ಬರಿ 61 ಬಿಲಿಯನ್, ಅಂದರೆ 6,100 ಕೋಟಿ ಮಾನವ ಕೆಲಸದ ದಿನಗಳು ಬೇಕಾಗುತ್ತಂತೆ. ಅಂದರೆ ಇವತ್ತು ಉಳಿಸಿದ ಸಮಯ ನಾಳೆ ಬೆಟ್ಟದಷ್ಟು ದೊಡ್ಡ ಹೊರೆಯಾಗಿ ಕೂರುತ್ತೆ. ಈ ತಾಂತ್ರಿಕ ಸಾಲ ಇಷ್ಟೊಂದು ಜಾಸ್ತಿ ಆಗೋಕ್ಕೆ ಒಂದು ಮುಖ್ಯ ಕಾರಣ ಇದೆ. ಅದನ್ನ ವೈಬ್ ಕೋಡಿಂಗ್ ಅಂತ ಕರೀತಾರೆ. ಇದು ಅಕ್ಷರಶಃ ಮರಳಿನ ಮೇಲೆ ಅಡಿಪಾಯ ಹಾಕಿದ ಹಾಗೆ. ನೋಡೋಕೆ ತುಂಬ ಸುಲಭ, ಆದರೆ ಅಷ್ಟೇ ಡೇಂಜರಸ್. ವೈಬ್ ಕೋಡಿಂಗ್ ಅಂದರೆ ಏನಪ್ಪ ಅಂದರೆ, ಸಾಫ್ಟ್ವೇರ್ ಹೇಗೆ ಕೆಲಸ ಮಾಡುತ್ತೆ, ಅದರ ಒಳಗಿನ ಸ್ಟ್ರಕ್ಚರ್ ಏನು ಅಂತ ಏನು ಗೊತ್ತಿಲ್ಲದಿದ್ರೂ ಸುಮ್ಮನೆ ಸಿಂಪಲ್ ಆಗಿ ಇಂಗ್ಲೀಷಲ್ಲಿ ಕಮಾಂಡ್ ಕೊಟ್ಟು ಕೋಡ್ ಜನರೇಟ್ ಮಾಡೋದು. ಇದು ತುಂಬ ಫಾಸ್ಟಾಗಿ ಈಸಿಯಾಗಿ ಆಗೋದ್ರಿಂದ ತುಂಬ ಜನರಿಗೆ ಇಷ್ಟ ಆಗುತ್ತೆ. ಆದರೆ ಇಲ್ಲೊಂದು ದೊಡ್ಡ ಸಮಸ್ಯೆನೇ ಅಡಗಿದೆ. ನೋಡಿ, ಮನುಷ್ಯರು ಕೋಡ್ ಬರಿಬೇಕಾದ್ರೆ ಒಂದು ಗಟ್ಟಿಯಾದ ಲಾಂಗ್ ಟರ್ಮ್ ಯೋಚನೆ ಇಟ್ಕೊಂಡು ಒಂದು ಆರ್ಕಿಟೆಕ್ಚರ್ ಮೇಲೆ ಕಟ್ತಾರೆ. ಆದರೆ ಈ ವೈಬ್ ಕೋಡಿಂಗ್ ಇದೆಯಲ್ಲ, ಇದು ಸುಮ್ಮನೆ ಒಂದು ಸ್ಲ್ಯಾಪ್ ಲೇಯರ್ ಅಷ್ಟೇ. ಅಂದರೆ ಮೇಲೆ ನೋಡಿದ್ರೆ ಎಲ್ಲನೂ ಸರಿ ಇದೆ ಅನಿಸುತ್ತೆ, ಆದರೆ ಒಳಗಡೆ ಪೊಳ್ಳು. ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಏನಾದರೂ ಸಮಸ್ಯೆ ಬಂದರೆ ಅದನ್ನು ಸರಿ ಮಾಡೋದು ಆಲ್ಮೋಸ್ಟ್ ಇಂಪಾಸಿಬಲ್.
ತಜ್ಞರು ಹೇಳೋ ಪ್ರಕಾರ AI ಬರೆಯೋ ಕೋಡ್ನಲ್ಲಿ ತುಂಬ ಡೇಂಜರಸ್ ತಪ್ಪುಗಳಿರುತ್ತೆ. ಒಂದು, ಅದಕ್ಕೆ ದೊಡ್ಡ ಪ್ರಾಜೆಕ್ಟ್ಗಳ ಕಾಂಟೆಕ್ಸ್ಟ್ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ, ಒಂದು ರೀತಿ ಶಾರ್ಟ್ ಟರ್ಮ್ ಮೆಮರಿ ಲಾಸ್ ಇದ್ದಾಗೆ. 2, ಮನುಷ್ಯರಿಗಿಂತ 4 ಪಟ್ಟು ಜಾಸ್ತಿ ಒಂದೇ ಕೋಡನ್ನು ಮತ್ತೆ ಮತ್ತೆ ಕಾಪಿ ಪೇಸ್ಟ್ ಮಾಡುತ್ತೆ. 3, ಅದರಲ್ಲಿ ಲಾಜಿಕಲ್ ಲ್ಯಾಂಡ್ ಮೈನ್ಗಳಿರುತ್ತೆ, ಅಂದರೆ ಯಾವಾಗ ಬೇಕಾದರೂ ಸ್ಫೋಟವಿಸ್ಬೋದು. ಅಷ್ಟೇ ಅಲ್ಲ, ಮನುಷ್ಯರು ಬರೆಯೋ ಕೋಡ್ಗಿಂತ ಡಬಲ್ ತಪ್ಪುಗಳಿರುತ್ತೆ ಮತ್ತು ಸೆಕ್ಯೂರಿಟಿ ವಿಷಯಕ್ಕೆ ಬಂದರೆ 72%ಗಿಂತ ಹೆಚ್ಚು ಫೇಲ್ಯೂರ್ ರೇಟ್ ಇದೆ. ಸರಿ, ಈ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಎಲ್ಲ ಒಂದು ಕಡೆ ಆದರೆ ಇದರಿಂದ ಮನುಷ್ಯರ ಮೇಲೆ ಅಂದರೆ ಸಾಫ್ಟ್ವೇರ್ ಇಂಜಿನಿಯರ್ಗಳ ಮೇಲೆ ಏನು ಪರಿಣಾಮ ಆಗ್ತಿದೆ? ಬನ್ನಿ ಇದರ ಇನ್ನೊಂದು ಮುಖವನ್ನು ನೋಡೋಣ. ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ಗಳ ಪಾಡು ಏನಾಗಿದೆ ಅಂದರೆ, ಅವರು ತಮ್ಮ ಅಸಲಿ ಕೆಲಸ ಬಿಟ್ಟು ಈಗ AI ಬೇಬಿ ಸಿಟ್ಟರ್ಗಳಾಗಿದ್ದಾರೆ. ಹೌದು, ತಮ್ಮ ವಾರದಲ್ಲಿ ಸುಮಾರು 11 ಗಂಟೆಗಳ ಕಾಲ ಅವರು AI ಮಾಡಿದ ತಪ್ಪುಗಳನ್ನು ಸರಿ ಮಾಡೋದರಲ್ಲೇ ಕಳೀತಿದ್ದಾರೆ. ಅಷ್ಟೇ ಅಲ್ಲ, AI ಮಾಡುವ ಹ್ಯಾಲುಸಿನೇಷನ್ಗಳನ್ನು ಇವರೇ ಸರಿ ಮಾಡಬೇಕು. ಏನಿದು ಹ್ಯಾಲುಸಿನೇಷನ್ ಅಂದರೆ? ಇಲ್ಲದೇ ಇರೋ ಒಂದು ಕೋಡ್ ಲೈಬ್ರರಿ ಇದೆ ಅಂತ AI ಪಕ್ಕಾ ನಂಬಿಕೆಯಿಂದ ಹೇಳ್ಬಿಡುತ್ತೆ. ಆಮೇಲೆ ಅದನ್ನು ಹುಡುಕೋದೇ ದೊಡ್ಡ ತಲೆನೋವು. ಆದರೆ ಇದರ ಅತಿ ದೊಡ್ಡ ಪೆಟ್ಟು ಬೀಳ್ತಿರೋದು ಫ್ರೆಷರ್ಗಳಿಗೆ, ಅಂದರೆ ಜೂನಿಯರ್ಗಳಿಗೆ. ಇದನ್ನು ಜೂನಿಯರ್ ಡೆತ್ ಸ್ಪೈರಲ್ ಅಂತಲೇ ಕರೀತಿದ್ದಾರೆ. ನೋಡಿ, 2023ರಿಂದ 2025 ಒಳಗೆ ಎಂಟ್ರಿ ಲೆವೆಲ್ ಹೈರಿಂಗ್ 50% ಬಿದ್ದು ಹೋಗಿದೆ. ಯೋಚನೆ ಮಾಡಿ, ಇವತ್ತು ಜೂನಿಯರ್ಗಳಿಗೆ ಅವಕಾಶನೇ ಸಿಗಲಿಲ್ಲ ಅಂದರೆ ನಾಳಿನ ಸೀನಿಯರ್ ಇಂಜಿನಿಯರ್ಗಳು ಎಲ್ಲಿಂದ ಬರ್ತಾರೆ? ಇದು ಇಂಡಸ್ಟ್ರಿಗೆ ದೀರ್ಘಕಾಲದಲ್ಲಿ ದೊಡ್ಡ ಸಮಸ್ಯೆ ಆಗುತ್ತೆ. ಸರಿ, ಇಲ್ಲಿಯವರೆಗೆ ನೋಡಿದ ಅನುಭವಗಳಿಂದ ನಾವು ಕಲಿಯಬೇಕಾದ ಪಾಠಗಳು ಏನು? AI ಯುದ್ಧ ಭೂಮಿಯಿಂದ ಬಂದಿರೋ ಕೆಲವು ಎಚ್ಚರಿಕೆಯ ಕಥೆಗಳನ್ನು ಈಗ ನೋಡೋಣ. ಮೊದಲನೇದು builder.ai ಹಗರಣ. ಇದು AI ವಾಷಿಂಗ್ಗೆ ಒಂದು ಕ್ಲಾಸಿಕ್ ಎಕ್ಸಾಂಪಲ್. ಈ ಕಂಪನಿ ಏನು ಹೇಳ್ಕೊಳ್ತು ಅಂದರೆ, ನಮ್ಮ ಹತ್ರ ಒಂದು ಸೂಪರ್ ಅಡ್ವಾನ್ಸ್ಡ್ AI ಇದೆ, ಅದು ತಾನಾಗಿಯೇ ಯಾವುದೇ ಆ್ಯಪನ್ನು ಬೇಕಾದರೂ ಕಟ್ಟಿಕೊಡುತ್ತೆ ಅಂತ. ಆದರೆ ಅಸಲಿ ಕಥೆ ಏನಂದರೆ, ತೆರೆಮರೆಯಲ್ಲಿ ಭಾರತದ 700 ಇಂಜಿನಿಯರ್ಗಳು ಕೂತು ಮ್ಯಾನ್ಯುಯಲ್ ಆಗಿ ಕೋಡ್ ಬರೀತಿದ್ರು. ಅಂದರೆ AI ಅಂತ ಪೇರು ಹೇಳಿ ಮನುಷ್ಯರ ಶ್ರಮವನ್ನೇ ಮಾರಾಟ ಮಾಡ್ತಿದ್ರು. 2025ರಲ್ಲಿ ಗೂಗಲ್ನಲ್ಲಿ ನಡೆದ ಒಂದು ಘಟನೆ AI ಎಷ್ಟು ಡೇಂಜರಸ್ ಆಗ್ಬೋದು ಅಂತ ತೋರಿಸುತ್ತೆ. ಒಬ್ಬ ಡೆವಲಪರ್ ಒಂದು ಸಿಂಪಲ್ ಕಮ್ಯಾಂಡ್ ಕೊಟ್ಟ, ಅದನ್ನು AI ತಪ್ಪಾಗಿ ಅರ್ಥ ಮಾಡಿಕೊಂಡು ಇಡೀ ಪ್ರಾಜೆಕ್ಟ್ನ 2 ಟೆರಾಬೈಟ್ ಅಂದರೆ 2 TB ಅಷ್ಟು ಇಂಪಾರ್ಟೆಂಟ್ ಡೇಟಾವನ್ನು ಪರ್ಮನೆಂಟ್ ಆಗಿ ಡಿಲೀಟ್ ಮಾಡಿಬಿಡ್ತು. ಇದರಿಂದ ತಿಂಗಳುಗಟ್ಟಲೆ ಮಾಡಿದ ಕೆಲಸ, ಲಕ್ಷಾಂತರ ಡಾಲರ್ ಹಣ ಎಲ್ಲವೂ ನೀರಲ್ಲಿ ಹೋಮ ಮಾಡಿದಾಗಾಯಿತು. ಆಮೇಲೆ AI ಹೇಳಿದ್ದು ಒಂದೇ ಮಾತು, ನನ್ನಿಂದ ಒಂದು ದೊಡ್ಡ ಪ್ರಮಾದವಾಯಿತು ಅಂತ. ಹಾಗಿದ್ರೆ ಮುಂದಿನ ದಾರಿ ಏನು? ಮೊದಲನೇದಾಗಿ ನಾವು ಅರ್ಥ ಮಾಡ್ಕೋಬೇಕು, AI ಅನ್ನೋದು ಮನುಷ್ಯರಿಗೆ ಬದಲಾಗಿ ಅಲ್ಲ, ಬದಲಾಗಿ ಅದೊಂದು ಟೂಲ್, ಒಂದು ಉಪಕರಣ ಅಷ್ಟೇ. ಎರಡನೇದಾಗಿ ಆ ಟೂಲನ್ನು ಸರಿಯಾಗಿ ಜವಾಬ್ದಾರಿಯನ್ನು ಬಳಸಬಲ್ಲ ಮನುಷ್ಯರ ಮೇಲೆ ಅಂದರೆ ಹ್ಯೂಮನ್ ಆರ್ಕಿಟೆಕ್ಟ್ಗಳ ಮೇಲೆ ಇನ್ವೆಸ್ಟ್ ಮಾಡಬೇಕು. ಮತ್ತು ಕೊನೆಯದಾಗಿ ಕೇವಲ ಸ್ಪೀಡ್, ಹೈಪ್ ಅನ್ನೋದು ಬಿಟ್ಟು ಸ್ಟೇಬಲ್, ಸೆಕ್ಯೂರ್ ಮತ್ತು ಲಾಂಗ್ ಟರ್ಮ್ ಬಾಳಿಕೆ ಬರೋ ಸಾಫ್ಟ್ವೇರ್ಗೆ ನಾವು ಪ್ರಾಮುಖ್ಯತೆ ಕೊಡಬೇಕು. ಟ್ಯಾಪ್ ಅಕಾಡೆಮಿಯ ಪಠ್ಯಕ್ರಮ ನೋಡಿ. ಇಲ್ಲಿ ಜಾವಾ ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್, ಡೇಟಾ ಸ್ಟ್ರಕ್ಚರ್ಸ್ ಮತ್ತು ಅಲ್ಗಾರಿದಮ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಪೈಥಾನ್ ಹೀಗೆಲ್ಲವೂ ಪ್ರಾಕ್ಟಿಕಲ್. ಇ-ಕಾಮರ್ಸ್ ಆ್ಯಪ್, ಫುಡ್ ಡೆಲಿವರಿ ಪೋರ್ಟಲ್ನಂತಹ ಲೈವ್ ಪ್ರಾಜೆಕ್ಟ್ಸ್ಗಳ ಮೂಲಕ ಕಲಿಸ್ತಾರೆ. ಅಷ್ಟೇ ಅಲ್ಲ, ಕೆಲಸವನ್ನು ಬೇಗ ಮಾಡೋಕ್ಕೆ AI ಹೇಗೆ ಬಳಸಬೇಕು ಅಂತಲೂ ಟ್ರೈನಿಂಗ್ ಕೊಡ್ತಾರೆ. ಅಂದರೆ ಇಲ್ಲಿ ಏನು ಅನ್ನೋದಕ್ಕಿಂತ ಹೇಗೆ ಅನ್ನೋದಕ್ಕೆ ಹೆಚ್ಚು ಒತ್ತು. ಕೊನೆಯದಾಗಿ ಒಂದು ಪ್ರಶ್ನೆ ಉಳಿಯುತ್ತೆ. ತಂತ್ರಜ್ಞಾನದ ವೇಗ ದಿನೇ ದಿನೇ ಜಾಸ್ತಿ ಆಗ್ತಾನೇ ಇದೆ, ಇದರಲ್ಲಿ ಯಾವ ಡೌಟು ಇಲ್ಲ. ಆದರೆ ಅದರ ಸ್ಟೀರಿಂಗ್ ಯಾರ ಕೈಯಲ್ಲಿರಬೇಕು? ಮಷಿನ್ ಕೈಯಲ್ಲೋ ಅಥವಾ ಮನುಷ್ಯನ ಕೈಯಲ್ಲೋ? ಇದು ನಾವೆಲ್ಲರೂ ಗಂಭೀರವಾಗಿ ಯೋಚಿಸಬೇಕಾದ ವಿಷಯ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ.